ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಇವತ್ತು ನಾವು ಈ ಸೆಕೆಂಡ್ ಭಾಗ ಐತಲ್ಲ, ಅದರಲ್ಲಿ 16ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಈ 16ನೇ ಅಧ್ಯಾಯದಲ್ಲಿ ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥವನ್ನು ನೋಡೋಣ. ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳುವಳಿಗಳನ್ನು ಸಹ ಇಲ್ಲಿ ನಾವು ನೋಡೋಣ. ಓಕೆ, ನೆಕ್ಸ್ಟು ಪಾಠದ ಪರಿಚಯ ಹೀಗಿದೆ. 8ನೇ ಶತಮಾನದಿಂದ 16ನೇ ಶತಮಾನದವರೆಗಿನ ಕಾಲದಲ್ಲಿ ಅನೇಕ ಧಾರ್ಮಿಕ ಸುಧಾರಕರು ಜನ್ಮ ತಾಳಿದರು. ಅವರು ಚಿಂತನಾಶೀಲರಾಗಿದ್ದು ವೈಚಾರಿಕ ನೆಲೆಯಲ್ಲಿ ಧರ್ಮ ಮತ್ತು ಸಮಾಜದ ಪುನರುತ್ಥಾನ ಮಾಡಿದರು. ಈ ಧಾರ್ಮಿಕ ವೈಚಾರಿಕತೆ ಅಥವಾ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳವಳಿ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳಿದಾಗ ಫಸ್ಟ್ ಈ ಪಾಯಿಂಟನ್ನು ಹಾಕಬೇಕು ನೋಡಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ GPSTRಗೆ 2022ರಲ್ಲಿ ಏನು ನಡೀತಲ್ಲ ಎಕ್ಸಾಮು, ಅದರಲ್ಲಿ ಶಂಕರಾಚಾರ್ಯರ ಸಿದ್ಧಾಂತದ ತತ್ವಗಳನ್ನು ವಿವರಿಸಿರಿ ಅಂತ ಕೊಟ್ಟಿದ್ರು ನೋಡಿ. ಹಾಗಾಗಿ ಇದರಿಂದ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ. 3 ಮಾರ್ಕ್ಸ್ ಆಗಿರ್ಬೋದು ಅಥವಾ 4 ಮಾರ್ಕ್ಸ್ ಆಗಿರ್ಬೋದು, ಒಂದು ಕ್ವಶನ್ ಇರುತ್ತೆ ನೋಡಿ. ಹಾಗಾಗಿ ಸೂಕ್ಷ್ಮವಾಗಿ ನೋಡ್ಕೊಳ್ರಿ. ಈ ಅಧ್ಯಾಯದಲ್ಲಿ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಮತ್ತು ಬಸವೇಶ್ವರರು ಹಾಗೂ ಮಧ್ವಾಚಾರ್ಯರ ಜೀವನ ಹಾಗೂ ಅವರು ಮಾಡಿರ್ತಕ್ಕಂಥ ಸುಧಾರಣೆಗಳ ಬಗ್ಗೆ ಈ ಪಾಠದಲ್ಲಿ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಇವರ ಸುಧಾರಣೆಗಳು ಜನರಲ್ಲಿದ್ದ ಅಜ್ಞಾನ ಮತ್ತು ಕೆಟ್ಟ ಸಂಪ್ರದಾಯಗಳನ್ನು ತೊಡೆದು ಹಾಕಿದವು. ಇವರೇನು ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಮಾಡ್ತಾರಲ್ಲ, ರಾಮಾನುಜಾಚಾರ್ಯರಾಗಿರಬಹುದು, ಶಂಕರಾಚಾರ್ಯರು, ಬಸವೇಶ್ವರರು ಮತ್ತು ಮಧ್ವಾಚಾರ್ಯರು, ಇವರು ಅನೇಕ ಸಾಮಾಜಿಕ ಸುಧಾರಣೆಗಳನ್ನು ತಗೊಂಡು ಬರ್ತಾರೆ. ಅದರಿಂದ ಈ ಜನರಲ್ಲಿ ಅಜ್ಞಾನ ಮತ್ತು ಕೆಟ್ಟ ಸಂಪ್ರದಾಯಗಳೇನಿರ್ತಾವಲ್ಲ ಅದನ್ನು ತೊಡೆದು ಹಾಕೋದ್ರಲ್ಲಿ ಇವರು ಯಶಸ್ವಿ ಆಗ್ತಾರೆ. ಅಂದರೆ ಜನರಲ್ಲಿರ್ತಕ್ಕಂಥ ಮೂಢನಂಬಿಕೆಗಳಾಗಿರ್ಬೋದು, ಕೆಟ್ಟ ಸಂಪ್ರದಾಯಗಳಾಗಿರ್ಬೋದು, ಅವರಲ್ಲಿರ್ತಕ್ಕಂಥ ಅಜ್ಞಾನವನ್ನು ಇವರು ತೊಡೆದು ಹಾಕ್ತಾರೆ. ಇವರ ಪ್ರಭಾವ ಇಂದಿಗೂ ಸಹ ವ್ಯಾಪಕವಾಗಿ ಹರಡಿದೆ. ಓಕೆ, ಶಂಕರಾಚಾರ್ಯರ ಬಗ್ಗೆ ನೋಡೋಣ. ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇದು ಕೇಳಿದ್ರು ನೋಡಿ, ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು, ಎಲ್ಲಿ ಜನಿಸಿದರು ಅಂತ ಕೇಳಿದ್ರು ಈ ಎಕ್ಸಾಮಲ್ಲಿ. ಕೇರಳದ ಕಾಲಡಿ ಎಂಬ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಪ್ರತಿಭಾವಂತರಾದ ಇವರು 8ನೇ ವಯಸ್ಸಿನಲ್ಲಿಯೇ 4 ವೇದಗಳನ್ನು ಇವರು ಅರಿತಿದ್ರು. ಅಂದರೆ 8ನೇ ವಯಸ್ಸಿನಲ್ಲಿ ಇವರು 4 ವೇದಗಳನ್ನು ಸಹ ಇವರು ಬಲ್ಲವರಾಗಿರ್ತಾರೆ. ಶಿವಗುರು ಮತ್ತು ಆರ್ಯಾಂಬೆ ಇವರ ತಂದೆ ತಾಯಿಯಾಗಿರ್ತಾರೆ. ಮತ್ತು ಶಂಕರರು ಪ್ರತಿಪಾದಿಸಿದ ತತ್ವವನ್ನು ಅದ್ವೈತ ಸಿದ್ಧಾಂತ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಈ ಥರ ಹೊಂದಿಸಿ ಬರೆಯಿರಿ ಥರ ಕೇಳ್ತಾರೆ. ಇಲ್ಲ ಶಂಕರಾಚಾರ್ಯರ ತತ್ವ ಯಾವುದು ಅಥವಾ ಸಿದ್ಧಾಂತ ಯಾವುದು ಅಂತ ಕೇಳ್ತಾರೆ. ಈ ಹಿಂದೆ ಸಾಕಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. TETಗೆ ಕೇಳಿದ್ದಾರೆ ನೋಡ್ರಿ. ಈ ಹಿಂದೆ ನಡೆದಿರ್ತಕ್ಕಂಥ TET ಕ್ವಶನ್ ಪೇಪರ್ಸ್ ಏನಾರ ನೀವು ನೋಡಿದರೆ ಕಂಟಿನ್ಯೂಸ್ ಒಂದು 3ರಿಂದ 4 ಎಕ್ಸಾಮ್ಗಳಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ಅದು ಶಂಕರಾಚಾರ್ಯರು ಮಾತ್ರವಲ್ಲ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಆಮೇಲೆ ಬಸವೇಶ್ವರರು, ಇವ್ರದ್ದೆಲ್ಲ ಕೇಳಿದ್ದಾರೆ. ಶಂಕರಾಚಾರ್ಯರದು ಅದ್ವೈತ ಬರುತ್ತೆ, ರಾಮಾನುಜಾಚಾರ್ಯರದು ವಿಶಿಷ್ಟಾದ್ವೈತ ಬರುತ್ತೆ, ಮಧ್ವಾಚಾರ್ಯರದು ದ್ವೈತ ಸಿದ್ಧಾಂತ ಬರುತ್ತೆ, ಆಮೇಲೆ ಬಸವೇಶ್ವರರದು ಶಕ್ತಿ ವಿಶಿಷ್ಟಾದ್ವೈತ ಅಂತ ಬರುತ್ತೆ. ಓಕೆ, ಈ ಶಂಕರಾಚಾರ್ಯರ ಸುಧಾರಣೆಗಳನ್ನು ನೋಡೋಣ. ಈ ಕ್ವಶನ್ ಕೇಳಿದ್ರು ಈ 22ನಲ್ಲಿ ಏನು CET ನಡೀತಲ್ಲ, ಈ GPSTRದು, ಅದರಲ್ಲಿ ಕೇಳಿದ್ರು ಶಂಕರಾಚಾರ್ಯರ ಸುಧಾರಣಾ ತತ್ವಗಳು ಯಾವುವು ಅಥವಾ ಇವರ ತತ್ವವನ್ನು ವಿವರಿಸಿರಿ ಅಂತ ಕೇಳಿದ್ರು ಎಕ್ಸಾಮ್ಗೆ. ಅದು 3 ಮಾರ್ಕ್ಸ್ ಸಿಗಿತ್ತು. ಶಂಕರರು ಅಂದಿನ ಕಾಲದ ಹಿಂದೂ ಸಮಾಜದಲ್ಲಿ ಹಲವಾರು ಸುಧಾರಣೆಗಳನ್ನು ತಂದು ಜನರಲ್ಲಿ ಜ್ಞಾನದ ಮಾರ್ಗದಲ್ಲಿ ಇವರು ನಡೆಸ್ತಾರೆ. ಆಮೇಲೆ ಅದ್ವೈತ ಸಿದ್ಧಾಂತದ ಮೂಲಕ ಮನುಕುಲವೆಲ್ಲ ಒಂದೇ, ಇದು ಇಂಪಾರ್ಟೆಂಟ್. ಮನುಕುಲವೆಲ್ಲ ಒಂದೇ, ಇಲ್ಲಿ ಎಲ್ಲರೂ ಸಮಾನರು ಎನ್ನುವ ತತ್ವವನ್ನು ಇವರು ಸಾರಿದರು. ಇದು SDA ಎಕ್ಸಾಮಲ್ಲೂ ಸಹ ಕೇಳಿದರು. ಮನುಕುಲವೆಲ್ಲ ಒಂದೇ ಅಥವಾ ಎಲ್ಲ ಜೀವಿಗಳು ಒಂದೇ ಅಂತ
ಸಾರಿರ್ತಕ್ಕಂಥ ತತ್ವ ಯಾವುದು, ಆ ಥರ ಸಾರಿರ್ತಕ್ಕಂಥ ಸಮಾಜ ಸುಧಾರಕರು ಯಾರು ಅಂತ ಕೇಳಿದರು ನೋಡಿ. ಇದು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಹೇಳುತ್ತೆ. ಜಾತಿಗಳ ಹೆಸರಿನಲ್ಲಾಗುತ್ತಿದ್ದ ಘರ್ಷಣೆಯನ್ನು ತಡೆಯುವ ಮೂಲಕ ಸಮಾಜ ಸುಧಾರಕ ಎನಿಸಿಕೊಂಡರು ಶಂಕರರು. ಬದ್ರಿನಾಥ್ ಇದು ಕೇಳಿದ್ರು ನೋಡಿ. ಈ ಶಂಕರಾಚಾರ್ಯರು 4 ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ ಭಾರತದಲ್ಲಿ. ಆ 4 ಪೀಠಗಳು ಎಲ್ಲೆಲ್ಲಿದ್ದಾವೆ ಅಂತ ಎಕ್ಸಾಮಲ್ಲಿ ಕೇಳಿದ್ರು. ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಬದ್ರಿನಾಥ್ ಉತ್ತರಾಖಂಡದಲ್ಲಿದೆ, ಆಮೇಲೆ ದ್ವಾರಕಾ ಗುಜರಾತಲ್ಲಿದೆ, ಪೂರಿ ಒಡಿಶಾದಲ್ಲಿದೆ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕೈಕ ಪೀಠ ಅದು ಶೃಂಗೇರಿಯಲ್ಲಿ ಇರ್ತಕ್ಕಂಥ ಶಾರದಾ ಪೀಠ ನೋಡ್ರಿ. ಈ ಥರ 4 ಪೀಠಗಳು ಇವರು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಪೀಠಗಳು ಭಾರತೀಯರನ್ನು ಭಾವನಾತ್ಮಕವಾಗಿ ಹಾಗೂ ಧಾರ್ಮಿಕವಾಗಿ ಜೋಡಿಸುವ ಕೇಂದ್ರಗಳು ಆಗಿರ್ತವೆ. ಶಂಕರರು ಅನೇಕ ಶಾಸ್ತ್ರ ಗ್ರಂಥಗಳನ್ನು ಬರೆದರು. ಈ ಶಂಕರಾಚಾರ್ಯರು ಅನೇಕ ಶಾಸ್ತ್ರ ಗ್ರಂಥಗಳನ್ನು ಬರೀತಾರೆ. ಅದರಲ್ಲಿ ಇವರ ಕೃತಿ ಭಜಗೋವಿಂದಂ ಆಗಿರುತ್ತೆ ನೋಡಿ. ಇದು ಕೇಳಿದರು. ಈ TET ಕೇಳಿದ್ರು, CET ಕೇಳಿದ್ರು, ಅಷ್ಟೊಂದು ನೆನಪಾಗ್ತಾ ಇಲ್ಲ. ಬಟ್ ಇದು ಕೇಳಿದ್ರು ರೀಸೆಂಟ್ ಎಕ್ಸಾಮಲ್ಲಿ. ಭಜಗೋವಿಂದಂ ಅನ್ನೋ ಕೃತಿ ಯಾರದು ಅಂತ ಕೇಳಿದ್ರು. ಅದು ಶಂಕರಾಚಾರ್ಯರದು ನೋಡಿ. ಈ ಭಜಗೋವಿಂದಂ ಕೃತಿ ಇಂದಿಗೂ ಸಹ ಜನಪ್ರಿಯವಾಗಿದೆ. ಶಂಕರರು ತಮ್ಮ 32 ವರ್ಷಗಳಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ನೋಡಿ. ಅಂದರೆ ಅವರು ಹುಟ್ಟಿನಿಂದ 32ನೇ ವಯಸ್ಸಿಗೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿರ್ತಾರೆ ನೋಡ್ರಿ ಶಂಕರಾಚಾರ್ಯರು. ನೆಕ್ಸ್ಟು ರಾಮಾನುಜಾಚಾರ್ಯರ ಬಗ್ಗೆ ನೋಡೋಣ. ಈ ರಾಮಾನುಜಾಚಾರ್ಯರು ಎಲ್ಲಿ ಜನಿಸಿದ್ರು ಅಂತ ಎಕ್ಸಾಮಿಗೆ ಕೇಳಿದ್ರು. ಆಮೇಲೆ ಇವ್ರ ಸಿದ್ಧಾಂತ ಯಾವುದು ಅಂತ ಕೇಳಿದ್ರು. ಇವರು ಈ ಹೊಯ್ಸಳರ ಆಸ್ಥಾನಕ್ಕೆ ಬರ್ತಾರೆ ರಾಮಾನುಜಾಚಾರ್ಯರು. ಅವರು ಯಾರ ಆಸ್ಥಾನಕ್ಕೆ ಬಂದಿದ್ರು ಅಂತಲೂ ಸಹ ಕೇಳಿದರು. ಇವ್ರ ಬಗ್ಗೆ ತುಂಬ ಅಂದರೆ ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ವಿವಿಧ ರೀತಿಯಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ ಇವ್ರ ಬಗ್ಗೆ. ಸೊ ಸೂಕ್ಷ್ಮವಾಗಿ ನೋಡ್ಕೊಳ್ರಿ, ಇವ್ರ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡೋಣ. ರಾಮಾನುಜಾಚಾರ್ಯರು ಚೆನ್ನೈ ಸಮೀಪದ ಶ್ರೀಪೆರಂಬುದೂರಿನಲ್ಲಿ ಜನಿಸ್ತಾರೆ. ಚೆನ್ನೈ ಸಮೀಪದ ಶ್ರೀಪೆರಂಬುದೂರಿನಲ್ಲಿ ಜನಿಸಿ ಕಂಚಿ ನಗರದಲ್ಲಿ ಶಾಸ್ತ್ರಾಧ್ಯಯನವನ್ನು ಮಾಡ್ತಾರೆ. ಆಮೇಲೆ ರಾಮಾನುಜರ ತಂದೆ ಕೇಶವ ದೀಕ್ಷಿತರಾಗಿರ್ತಾರೆ. ಇವ್ರ ತಂದೆ ಕೇಶವ ದೀಕ್ಷಿತರು, ತಾಯಿ ಕಾಂತಿಮತಿ. ಇವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂದರೆ ವಿಶಿಷ್ಟಾದ್ವೈತ ಸಿದ್ಧಾಂತ. ಅಲ್ಲಿ ಶಂಕರಾಚಾರ್ಯರದು ಅದ್ವೈತ ಸಿದ್ಧಾಂತ ಬಂದರೆ ಇವ್ರದ್ದು ವಿಶಿಷ್ಟಾದ್ವೈತ ಸಿದ್ಧಾಂತ. ಶಕ್ತಿ ವಿಶಿಷ್ಟಾದ್ವೈತ ಇದು ಬಸವೇಶ್ವರರದು ಬರುತ್ತೆ. ರಾಮಾನುಜರು ದೇಶದ 4 ದಿಕ್ಕಿನಲ್ಲಿ ಸಂಚರಿಸಿ ಶ್ರೀ ವೈಷ್ಣವ ಮತವನ್ನು ಪ್ರಚಾರ ಮಾಡ್ತಾರೆ. ಇದು ಕೇಳಿದ್ರು. ಇವರು ಯಾವ ಮತವನ್ನು ಪ್ರಚಾರ ಪಡಿಸಿದರು ಅಂತ ಕೇಳಿದ್ರು ಈ ಹಿಂದೆ ಎಕ್ಸಾಮಲ್ಲಿ. ಶ್ರೀ ವೈಷ್ಣವ ಮತವನ್ನು ಇವರು ಪ್ರಚಾರ ಪಡಿಸ್ತಾರೆ. ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಮುಖ್ಯ ಅಂತೇಳಿ ಇವರು ಸಾರುತ್ತಾರೆ. ಇದು ಕೇಳಿದ್ರು. ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಮುಖ್ಯವೆಂದು ಸಾರಿರ್ತಕ್ಕಂಥ ಸಮಾಜ ಸುಧಾರಕ ಯಾರು ಅಂತ ಕೇಳಿದ್ರು. ಇದು ರಾಮಾನುಜರು. ಆಮೇಲೆ ಕರ್ನಾಟಕದ ಹೊಯ್ಸಳ ದೊರೆ ವಿಷ್ಣುವರ್ಧನನ ಆಸ್ಥಾನಕ್ಕೆ ಈತ ಹೋಗಿರ್ತಾನೆ. ಓಕೆ, ನೆಕ್ಸ್ಟು ಇವರು ವಿಷ್ಣುವರ್ಧನನ ಆಸ್ಥಾನಕ್ಕೆ ಎದಕ್ಕೆ ಹೋಗ್ತಾರೆ ಅಂತಂದರೆ ಕಂಚಿಯಲ್ಲಿ ಆಳ್ತಕ್ಕಂಥ ರಾಜರು ಈತನಿಗೆ ಅವಮಾನವನ್ನು ಮಾಡ್ತಾರೆ. ಆಮೇಲೆ ಈತನಿಗೆ ಅಲ್ಲಿ ಆಸ್ಥಾನದಲ್ಲಿ ಬಹಿಷ್ಕಾರ ಏನೋ ಹಾಕಿರ್ತಾರೆ. ಹಂಗಾಗಿ ಇದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇಲ್ಲ. ಬಟ್ ಕಂಚಿಯಲ್ಲಿ ಏನೋ ಪಲ್ಲವರ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರಲ್ಲ, ಅವರೇ ಈತನಿಗೆ ಏನೋ ಅವಮಾನ ಆಗೋ ಥರ ಮಾಡ್ತಾರೆ. ಹಂಗಾಗಿ ಈತ ಅಲ್ಲಿ ಆ ರಾಜ್ಯನ ತೊರೆದು ಕರ್ನಾಟಕಕ್ಕೆ ಬರ್ತಾನೆ. ಆವಾಗ ವಿಷ್ಣುವರ್ಧನ ಈತನಿಗೆ ಆಸ್ಥಾನಕ್ಕೆ ಸ್ವಾಗತ ಮಾಡಿ ಈತ ಶ್ರೀ ವೈಷ್ಣವ ಮತವನ್ನು ಸ್ವೀಕಾರ ಮಾಡ್ತಾನೆ. ಶ್ರೀ ವೈಷ್ಣವ ಮತವನ್ನು ಸ್ವೀಕಾರ ಮಾಡಿ ವಿಷ್ಣುವರ್ಧನ ಅನ್ನಿಸ್ಕೊತಾನೆ. ಈತನಿಗೆ ಬಿಟ್ಟಿದೇವ ಅಂತ ಹೆಸರಿರುತ್ತೆ. ಆ ಬಿಟ್ಟಿದೇವದಿಂದ ಈ ಶ್ರೀ ವೈಷ್ಣವ ಮತವನ್ನು ಸ್ವೀಕಾರ ಮಾಡಿ ವಿಷ್ಣುವರ್ಧನ ಅನ್ನೋ ಹೆಸರನ್ನು ಪಡಿತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ರಾಮಾನುಜರ ಸುಧಾರಣೆಗಳು ಯಾವುವು ಅಂತ ಎಕ್ಸಾಮಲ್ಲಿ ಕೇಳಬಹುದು. ಯಾಕಂದರೆ GPSTRಗೆ ಶಂಕರಾಚಾರ್ಯರ ಬಗ್ಗೆ ಕೇಳಿದ್ರಲ್ಲ, ಹಾಗಾಗಿ ನೆಕ್ಸ್ಟು ಈ ರಾಮಾನುಜಾಚಾರ್ಯರ ಬಗ್ಗೆ ಅಥವಾ ಮಧ್ವಾಚಾರ್ಯರಾಗಿರಬಹುದು, ಈ ಬಸವೇಶ್ವರರ ಬಗ್ಗೆನೂ ಸಹ ಕೇಳೋ ಚಾನ್ಸ್ ಇರುತ್ತೆ ನೋಡಿ. ರಾಮಾನುಜರ ಸುಧಾರಣೆಗಳು ಹೀಗಿವೆ. ರಾಮಾನುಜರು
ಜಾತಿ ಸಾಮರಸ್ಯವನ್ನು ಪ್ರೋತ್ಸಾಹಿಸಿದರು. ಅಂದರೆ ಯಾವುದೇ ಒಂದೇ ಜಾತಿ ಮೇಲು ಒಂದು ಜಾತಿ ಕೀಳು ಈ ಥರ ಇರಬಾರ್ದು, ಎಲ್ಲ ಜಾತಿಯವರು ಒಂದೇ, ಈ ಜಾತಿ ಸಾಮರಸ್ಯವನ್ನು ಈತ ಪ್ರೋತ್ಸಾಹ ಮಾಡ್ತಾನೆ. ಆಮೇಲೆ ಜಾತಿವಾದವನ್ನು ಖಂಡಿಸುವ ಮೂಲಕ ಭಕ್ತಿ ತತ್ವವನ್ನು ಎಲ್ಲ ಜಾತಿಯವರು ಉಪದೇಶಿಸಿದರು. ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಬಹಳ ಮುಖ್ಯವೆಂದು ಇವರು ತಿಳಿಸ್ತಾರೆ. ಇವರು ಸಹ ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಬಹಳ ಮುಖ್ಯ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟು ಯಾವ ಆಸೆಗಳು ಇಲ್ಲದೆ ಭಗವಂತನಿಗೆ ಶರಣಾಗಬೇಕೆಂದು ತಿಳಿಸ್ತಾರೆ. ಆಮೇಲೆ ಭಕ್ತಿ ಮಾರ್ಗದಿಂದ ಮೋಕ್ಷ ಪಡೆಯಬಹುದೆಂದು ಸಹ ಇವರು ಪ್ರತಿಪಾದನೆ ಮಾಡ್ತಾರೆ. ರಾಮಾನುಜರು ಮೇಲುಕೋಟೆ ಮತ್ತು ದಕ್ಷಿಣ ಭಾರತದಲ್ಲಿ ಅನೇಕ ಭವ್ಯ ದೇವಾಲಯಗಳ ನಿರ್ಮಾಣಕ್ಕೆ ಇವರು ಕಾರಣರಾಗ್ತಾರೆ. ಇದು ಕೇಳಿದ್ರು ನೋಡಿ, ಮೇಲುಕೋಟೆಯಲ್ಲಿ ಶ್ರೀಕೃಷ್ಣ ಮಂದಿರ ಅಥವಾ ಬಾಲಕೃಷ್ಣ ಮಂದಿರ ಕಟ್ಟಿಸಿದವರು ಯಾರು, ಅಲ್ಲಿ ಕೃಷ್ಣನನ್ನ ಪ್ರತಿಷ್ಠಾಪಿಸಿದವರು ಯಾರು ಅಂತ ಕೇಳಿದ್ರು ಎಕ್ಸಾಮ್ಗೆ. SDA ಕೇಳಿದ್ರು, ಗ್ರೂಪ್ C ಕೇಳಿದ್ರು, ಅಷ್ಟೊಂದು ನೆನಪಾಗ್ತಾ ಇಲ್ಲ, ಬಟ್ ಇದು ಕೇಳಿದ್ರು ಎಕ್ಸಾಮಲ್ಲಿ. ಇದು ರಾಮಾನುಜರು ನೋಡಿ. ಮೇಲುಕೋಟೆ ಚಲುವನಾರಾಯಣ ಅಂತ ಬಂದಾಗ ನಾವು ಮಧ್ವಾಚಾರ್ಯರು ಅಂತ ಅನ್ಕೊಂತೀವಲ್ಲ, ಅವರಲ್ಲ, ಈ ರಾಮಾನುಜರು ಇದಕ್ಕೆ ಸರಿಯಾದ ಆನ್ಸರ್ ಆಗಿತ್ತು ನೋಡಿ. KPSC ನಡೆಸಿರ್ತಕ್ಕಂಥ ಎಕ್ಸಾಮಲ್ಲಿ ಇದು ಕೇಳಿದ್ರು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಸವೇಶ್ವರರು ಬರ್ತಾರೆ. ಬಸವೇಶ್ವರರು ಕರ್ನಾಟಕದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದಲ್ಲಿ ಬಸವೇಶ್ವರರು ಅತ್ಯಂತ ಕ್ರಾಂತಿಕಾರಿ ಪಾತ್ರವನ್ನು ವಹಿಸ್ತಾರೆ. ಬಸವೇಶ್ವರರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಬಾಲ್ಯದಲ್ಲಿ ಉಪನಯನ ಸಂಸ್ಕಾರದ ಬದಲು ಇವರು ಲಿಂಗ ದೀಕ್ಷೆಯನ್ನು ಪಡಿತಾರೆ. ಉಪನಯನವನ್ನು ತಗೊಳ್ಳೋದಿಲ್ಲ, ಇವರು ಲಿಂಗ ದೀಕ್ಷೆಯನ್ನು ಪಡೆದು ಅವರ ವಿದ್ಯಾಭ್ಯಾಸ ಕೂಡಲ ಸಂಗಮದಲ್ಲೇ ಆಗುತ್ತೆ. ಬಸವೇಶ್ವರರ ತಂದೆ ಮಾದರಸ, ಆಮೇಲೆ ತಾಯಿ ಮಾದಲಾಂಬಿಕೆ ಆಗಿದ್ದಾರೆ. ಬಸವನ ಬಾಗೇವಾಡಿ ಅಗ್ರಹಾರದ ಶೈವ ಬ್ರಾಹ್ಮಣರಾಗಿರ್ತಾರೆ ಇವರು. ಬಸವ ತತ್ವವನ್ನು ಶಕ್ತಿ ವಿಶಿಷ್ಟ ಅದ್ವೈತ ಅಂತ ಕರೀತಾರೆ. ಇವರ ತತ್ವ ಯಾವುದು ಅಂತ ಕೇಳಿದಾಗ ಶಕ್ತಿ ವಿಶಿಷ್ಟ ಅದ್ವೈತ ಆಗಿದೆ ನೋಡ್ರಿ. ಇವರು ಅಗ್ರಹಾರದ ಶೈವ ಬ್ರಾಹ್ಮಣರಾಗಿರ್ತಾರಲ್ಲ, ಅಲ್ಲಿ ಕೆಲವೊಂದಿಷ್ಟು ಮೂಢನಂಬಿಕೆಗಳು ಇರ್ತವೆ. ಅದನ್ನು ನೋಡಿ ಇವರು ಬ್ರಾಹ್ಮಣತ್ವವನ್ನು ತ್ಯಜಿಸಿ ಲಿಂಗ ದೀಕ್ಷೆಯನ್ನು ಪಡಿತಾರೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಕಲ್ಯಾಣದಿಂದ ಆಳ್ವಿಕೆ ನಡೆಸುತ್ತಿದ್ದ ಕಲಚೂರಿ ವಂಶದ ಬಿಜ್ಜಳನು ಬಸವೇಶ್ವರನನ್ನು ಭಂಡಾರದ ಅಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಇದು ಕೇಳಿದ್ರು, ಬಸವೇಶ್ವರರು ಯಾರ ಆಸ್ಥಾನದಲ್ಲಿ ಇದ್ದರು ಅಂತ ಕೇಳಿದ್ರು. ಇವರು ಕಲಚೂರಿ ವಂಶದವರ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಇವರು ಭಂಡಾರಿ ಅಧಿಕಾರಿಯಾಗಿ ಇರ್ತಾರೆ. ಭಂಡಾರಿ ಅಥವಾ ಖಜಾನೆ ಅಧಿಕಾರಿಯಾಗಿರ್ತಾರೆ. ಕಲ್ಯಾಣದಲ್ಲಿ ಬಸವಣ್ಣನವರು ಕ್ರಾಂತಿಕಾರಿ ಚಿಂತನೆಗಳನ್ನು ಪ್ರಚಾರ ಮಾಡಲು ಆರಂಭಿಸಿದರು. ಕಲ್ಯಾಣ ಅಂತಂದರೆ ಇವಾಗೇನು ಬಸವ ಕಲ್ಯಾಣ ಐತಲ್ಲ ಬೀದರ್ನಲ್ಲಿ, ಅಲ್ಲಿ ಇವರು ಕ್ರಾಂತಿಕಾರಿ ಚಿಂತನೆಗಳನ್ನು ಪ್ರಚಾರ ಮಾಡ್ತಾ ಇರ್ತಾರೆ. ಸಂಪ್ರದಾಯಸ್ಥರು ಈ ಚಿಂತನೆಗಳನ್ನು ವಿರೋಧಿಸಿದರು. ಇದರಿಂದ ನೊಂದುಕೊಂಡ ಅವರು ಕಲ್ಯಾಣವನ್ನು ತೊರೆದು ಕೂಡಲ ಸಂಗಮಕ್ಕೆ ಹೋದರು. ಇವರು ಕೆಲವೊಂದಿಷ್ಟು ಸಮಾಜ ಸುಧಾರಣೆಗಳನ್ನು ತಗೊಂಡು ಬರ್ತಾರಲ್ಲ, ಅದು ಈ ಪಕ್ಕಾ ಬ್ರಾಹ್ಮಣರು ಇರ್ತಾರಲ್ಲ ಅವರಿಗೆ ಈತನ ಚಿಂತನೆಗಳನ್ನು ವಿರೋಧ ಮಾಡ್ತಾರೆ. ಅವರು ಇದು ಸರಿಯಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಈತ ಏನು ಮಾಡ್ತಾನೆ, ಅದರಿಂದ ಮನನೊಂದು ಅಲ್ಲಿಂದ ಹೋಗಿ ಕೂಡಲ ಸಂಗಮಕ್ಕೆ ಹೋಗ್ತಾನೆ ಕಲ್ಯಾಣವನ್ನು ಬಿಟ್ಟು. ಅವರು ನಂತರ ಕೂಡಲ ಸಂಗಮದಲ್ಲಿ ಐಕ್ಯರಾದರು ಎಂದು ನಂಬಲಾಗಿದೆ. ಅಂದರೆ ಈ ಬಸವೇಶ್ವರರು ಕೂಡಲ ಸಂಗಮಕ್ಕೆ ಹೋಗ್ತಾರಲ್ಲ, ಅಲ್ಲಿ ಐಕ್ಯವಾಗ್ತಾರೆ. ಹಂಗಾಗಿ ಅಲ್ಲಿ ಕೂಡಲ ಸಂಗಮದಲ್ಲಿ ಇವರು ಒಂದು ದೇವಸ್ಥಾನವಿದೆ, ಅದು ತುಂಬ ಚೆನ್ನಾಗಿದೆ, ಅಲ್ಲಿ ಐಕ್ಯವಾಗ್ತಾರೆ ಇವರು. ಬಸವೇಶ್ವರರ ಸುಧಾರಣೆಗಳನ್ನು ನೋಡೋಣ. ಬಸವೇಶ್ವರರ ಸುಧಾರಣೆಗಳು. ಬಸವಣ್ಣನವರು ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕಾಗಿ ಪಣತೊಟ್ಟರು. ಅಂದರೆ ಸಮಾಜದಲ್ಲಿ ಜಾತಿರಹಿತವಾಗಿರಬೇಕು, ಆಮೇಲೆ ವರ್ಗರಹಿತವಾಗಿ ಎಲ್ಲರೂ ಒಂದೇ ಅನ್ನೋ ಭಾವನೆ ಅವರಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಇವರು ಪಣ ತೊಡ್ತಾರೆ. ಆಮೇಲೆ ಇವರು ಒಂದು ಹೇಳಿಕೆ ತುಂಬಾ ಮಹತ್ವದ್ದಾಗಿದೆ ನೋಡಿ, ಕಾಯಕವೇ ಕೈಲಾಸ. ಇದು ಇವರ ಮುಖ್ಯ ಬೋಧನೆಗಳಲ್ಲಿ ಒಂದಾಗಿದೆ. ಬಸವಣ್ಣನವರು ಜಾತೀಯತೆ, ಮೂರ್ತಿ ಪೂಜೆ, ಯಜ್ಞ ಯಾಗಾದಿಗಳನ್ನು ಖಂಡಿಸಿದರು. ದೇಹವೇ ದೇಗುಲ ಎಂದು ಇವರು ಸಾರ್ತಾರೆ.
ಈ ಜಾತೀಯತೆ ಆಗಿರ್ಬೋದು, ಮೂರ್ತಿ ಪೂಜೆ ಆಗಿರಬಹುದು, ಯಜ್ಞ ಯಾಗಾದಿಗಳನ್ನು ಇವರು ಖಂಡಿಸಿ ಈ ದೇಹವೇ ದೇಗುಲ ಅಂತ ಹೇಳ್ತಾರೆ. ಹೆಣ್ಣು ತಾಯಿ ಅವಳೇ ಸ್ವರ್ಗ ಎಂಬ ಅವರ ಮಾತು ದನಿ ಕಳೆದುಕೊಂಡಿದ್ದ ಸ್ತ್ರೀಯರಿಗೆ ಆತ್ಮವಿಶ್ವಾಸ ನೀಡಿತು. ಅಂದರೆ ಆಗಿನ ಕಾಲದಲ್ಲಿ ಸ್ತ್ರೀಯರಿಗೆ ಅಷ್ಟೊಂದು ಉತ್ತಮವಾದ ಸ್ಥಾನಮಾನ ಇರೋದಿಲ್ಲ. ಹಾಗಾಗಿ ಇವರು ಏನು ಹೇಳ್ತಾರೆ, ಹೆಣ್ಣು ತಾಯಿ ಅವಳೇ ಸರ್ವಸ್ವ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಸ್ವಲ್ಪ ಆತ್ಮವಿಶ್ವಾಸ ಮೂಡುತ್ತೆ. ಅವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ನೋಡ್ರಿ, ಇದೇನು ಪ್ರೆಸೆಂಟ್ ಕೇಂದ್ರ ಸರ್ಕಾರ ಐತಲ್ಲ, ಸುಮಾರು 800 ಕೋಟಿ ವೆಚ್ಚದಲ್ಲಿ ಇಲ್ಲಿ ಆಧುನಿಕ ರೀತಿಯಲ್ಲಿ ಬಸವ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದು ತುಂಬ ಇಂಪಾರ್ಟೆಂಟ್. ಈ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ನೋಡಿ. ಈ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಇದು ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮಲ್ಲಿ ಕೇಳಿದರು. ಅನುಭವ ಮಂಟಪ ಇದು ಒಂದು ಏನಾಗಿತ್ತು ಅಂತ ಕೇಳಿದರು. ಅನುಭವ ಮಂಟಪ ಇದರಲ್ಲಿ ವಚನಕಾರರ ವೇದಿಕೆಯಾಗಿತ್ತು. ಇದು ವಚನಕಾರರೆಲ್ಲರೂ ಬಂದು ಅಲ್ಲಿ ಕೆಲವೊಂದಿಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ರು. ಆಮೇಲೆ ಬಸವೇಶ್ವರರು 1000ಕ್ಕೂ ಹೆಚ್ಚಿನ ವಚನಗಳನ್ನು ರಚಿಸಿದರು. ಇವು ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದಿಂದ ಕೊನೆಗೊಳ್ಳುತ್ತೆ. ಇದು ಕೇಳಿದ್ರು. ಬಸವಣ್ಣನವರ ಅಂಕಿತ ನಾಮ ಯಾವುದು ಅಂತ ಕೇಳಿದ್ರು ನೋಡಿ. ಇದು ಕೂಡಲ ಸಂಗಮ ಆಗಿದೆ. ಅಂದರೆ ಇವರು ವಚನಗಳೇನು ಬರೆದಿದ್ದಾರಲ್ಲ ಅದೆಲ್ಲನೂ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದಿಂದಾನೇ ಕೊನೆಯಾಗುತ್ತೆ. ವಚನ ಚಳವಳಿಯ ಪ್ರಮುಖರಾದ ಶ್ರೀ ಬಸವೇಶ್ವರರು ಮಾನವ ಕುಲದ ಕಲ್ಯಾಣಕ್ಕೆ ನೀಡಿದ ಸಂದೇಶವು ಸರ್ವಕಾಲಿಕವಾದವು. ಈ ಹಿನ್ನೆಲೆಯಲ್ಲಿ ಇದು ಇಂಪಾರ್ಟೆಂಟ್ ನೋಡ್ರಿ. ಕರ್ನಾಟಕ ಸರ್ಕಾರವು ದಿನಾಂಕ ಫೆಬ್ರವರಿ 13, 2024 ಅಂದರೆ ಈ ಒಂದು ವರ್ಷ ಆಯಿತು ಫೆಬ್ರವರಿ 13ಕ್ಕೆ, ವಿಶ್ವಗುರು ಬಸವಣ್ಣ ಅವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತಾರೆ. ಈಗ ನೆಕ್ಸ್ಟ್ ಏನು ಎಕ್ಸಾಮ್ ಬರ್ತಾವಲ್ಲ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ TET-ನಲ್ಲೂ ಕೇಳೋ ಸಾಧ್ಯತೆ ಇರುತ್ತೆ ನೋಡಿ. ಯಾಕಂದರೆ 24ರಲ್ಲಿ ಈ ಥರ ಕೊಟ್ಟಿದ್ದಾರಲ್ಲ, 24ರಲ್ಲಿ ಇವರೇನು ಫೆಬ್ರವರಿಯಲ್ಲಿ ಅಂತ ಅಂದರೆ TET ನಡೆಸಿರ್ಲಿಕ್ಕಿಲ್ಲ ಅನಿಸುತ್ತೆ ಮೇ ಬಿ. ಹಾಗಾಗಿ TET ನಡೆದಿತ್ತು ಆವಾಗಲೇ ಒಂದು ಸರಿ. ಸೊ ನೆಕ್ಸ್ಟ್ ಕೇಳಬಹುದು TET-ಗೆ ನೋಡಿ. 2024 ಫೆಬ್ರವರಿ 13ರಂದು ಇವರಿಗೆ ಸಾಂಸ್ಕೃತಿಕ ನಾಯಕ ಅಂತೇಳಿ ಕರ್ನಾಟಕ ಸರ್ಕಾರ ಬಿರುದನ್ನು ನೀಡುತ್ತೆ ನೋಡಿ, ಘೋಷಣೆ ಮಾಡುತ್ತೆ. ಓಕೆ, ಇದಿಷ್ಟು ಬಸವೇಶ್ವರ ಅವರ ಸುಧಾರಣೆಗಳಾಗಿದ್ದಾವೆ ನೋಡ್ರಿ. ಇವರೇನು 4 ಜನ ಕೊಟ್ಟಿದ್ದಾರಲ್ಲ ಈ ಪಾಠದಲ್ಲಿ, ಮಧ್ವಾಚಾರ್ಯರ ಬಗ್ಗೆ ನೆಕ್ಸ್ಟ್ ನೋಡ್ತೀವಿ. ಈ 4 ಜನರ ಸುಧಾರಣೆಗಳನ್ನು ಸ್ವಲ್ಪ ಗಮನ ಹರಿಸಿ. ಯಾಕೆಂದರೆ ಈ GPST ಯಾರಿಗೆ ಕೇಳಬಹುದು, ಶಂಕರಾಚಾರ್ಯರ ಬಗ್ಗೆ ಕೇಳಿದ್ದಾರೆ ಅಂದಮೇಲೆ ಇವ್ರ ಬಗ್ಗೆ ಕೇಳೋ ಸಾಧ್ಯತೆ ಇದೆ ನೋಡ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಕಾಯಕವೆಂದರೆ ಭಕ್ತಿಯಿಂದ ಮಾಡುವ ದುಡಿಮೆ. ಕಾಯಕದಿಂದ ಬಂದ ಫಲವನ್ನು ಸಮಾನವಾಗಿ ಸ್ವೀಕರಿಸುವುದೇ ದಾಸೋಹ ಆಗಿರುತ್ತದೆ. ಬಸವಣ್ಣನವರ ಗುರಿ ಜನರಲ್ಲಿ ದುಡಿಮೆಯ ಸಂಸ್ಕೃತಿ ಬೆಳೆಸುವುದಾಗಿತ್ತು. ಈ ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ, ಇದರಿಂದ ಅಲ್ಲಿರ್ತಕ್ಕಂಥ ಜನರಲ್ಲಿ ದುಡಿಮೆಯನ್ನು ಬೆಳೆಸೋದು ಅಥವಾ ದುಡಿಮೆ ಮಾಡಬೇಕು ಅನ್ನೋದು, ಚಿಂತನೆಯನ್ನು ಬೆಳೆಸಬೇಕು ಅನ್ನೋದು ಇವರ ಉದ್ದೇಶವಾಗಿತ್ತು ನೋಡ್ರಿ. ವಚನ ಸಾಹಿತ್ಯ. ವಚನ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿದೆ. ವಚನಗಳು ಗದ್ಯದಂತೆ ಓದಲು, ಪದ್ಯದಂತೆ ಹಾಡಲು ಬರುವ ಸಾಹಿತ್ಯವಾಗಿತ್ತು. ಈ ವಚನ ಗದ್ಯ ಹೆಂಗೆ ಓದ್ತೀವಲ್ಲ ಆ ಥರನೂ ಓದ್ಬೋದಾಗಿತ್ತು, ಪದ್ಯ ಹಾಡೋ ಥರನೂ ಹಾಡ್ಬೋದಾಗಿತ್ತು. ಜೇಡರ ದಾಸಿಮಯ್ಯ, ಅಲ್ಲಮ ಪ್ರಭು, ಚನ್ನಬಸವಣ್ಣ, ಅಕ್ಕ ಮಹಾದೇವಿ ಮೊದಲಾದವರು ವಚನಕಾರರಾಗಿದ್ದರು. ಅವರು ಎಲ್ಲ ಜಾತಿ ವರ್ಗಗಳಿಗೆ ಸೇರಿದವರಾಗಿದ್ದರು. ವಚನಗಳಲ್ಲಿ ಪ್ರಕಟವಾದ ಚಿಂತನೆಗಳು ಇಂದಿಗೂ ಸಹ ಪ್ರಸ್ತುತವಾಗಿವೆ. ಇಂದಿಗೂ ಸಹ ಈ ವಚನಗಳಲ್ಲಿರ್ತಕ್ಕಂಥ ಸಾರವನ್ನು ನಾವು ನೋಡ್ತೀವಿ ನೋಡಿ. ಓಕೆ, ನೆಕ್ಸ್ಟು ಮಧ್ವಾಚಾರ್ಯರ ಬಗ್ಗೆ ನೋಡೋಣ. ಶ್ರೀ ಮಧ್ವಾಚಾರ್ಯರು. ಮಧ್ವರು ಉಡುಪಿ ಹತ್ತಿರ ಪಾಜಕ ಎಂಬ ಗ್ರಾಮದಲ್ಲಿ ಜನಿಸಿದ್ದರು. ಇದು TET ಕೇಳಿದ್ರು ನೋಡಿ, ಮಧ್ವಾಚಾರ್ಯರು ಎಲ್ಲಿ ಜನಿಸ್ತಾರೆ ಅಂತ. ಇವರು ಉಡುಪಿಯಲ್ಲಿ ಪಾಜಕ ಅಥವಾ ಬೆಳ್ಳಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಸನ್ಯಾಸ ಸ್ವೀಕರಿಸಿದ ಅನಂತರ ಮಧ್ವರು ತಮ್ಮ ಬೋಧನೆಗಳ ಪ್ರಸಾರಕ್ಕಾಗಿ ಭಾರತದ ಎಲ್ಲೆಡೆ 2 ಬಾರಿ ಸಂಚರಿಸ್ತಾರೆ. ಅಂದರೆ ಭಾರತದ ಎಲ್ಲೆಡೆನೂ 2 ಬಾರಿ ಸಂಚಾರ ಮಾಡ್ತಾರೆ ತಮ್ಮ ಬೋಧನೆಗಳನ್ನು ಪ್ರಸಾರ ಮಾಡೋಕ್ಕೋಸ್ಕರ. ವಿಷ್ಣು ಇವರ ಆರಾಧ್ಯ ದೈವ ಆಗಿರ್ತಾರೆ ನೋಡಿ.
ಮಧ್ವಾಚಾರ್ಯರ ಆರಾಧ್ಯ ದೇವರು ಯಾರು ಅಂತ ಕೇಳಿದಾಗ ವಿಷ್ಣು ನೋಡ್ರಿ. ತುಳು ಬ್ರಾಹ್ಮಣರಾದ ಮಧ್ಯಗೇಹ ಭಟ್ಟ ಮತ್ತು ವೇದವತಿ ಇವರ ತಂದೆ ತಾಯಿಯಾಗಿರ್ತಾರೆ. ಮಧ್ಯಗೇಹ ಭಟ್ಟ ಮತ್ತು ವೇದಾವತಿ ಇವರ ತಂದೆ ತಾಯಿಯಾಗಿರ್ತಾರೆ. ಇವರು ಸಿದ್ಧಾಂತ ದ್ವೈತ ಸಿದ್ಧಾಂತ. ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರದು. ಈ ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರದು ಬರುತ್ತೆ ನೋಡಿ. ಮಧ್ವಾಚಾರ್ಯರ ಸುಧಾರಣೆಗಳನ್ನು ನೋಡೋಣ. ಮಧ್ವಾಚಾರ್ಯರ ಸುಧಾರಣೆಗಳು, ಒಂದು ನಿಮಿಷ. ಮಧ್ವರು ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಅನೇಕ ಕೃತಿಗಳನ್ನು ಸಂಸ್ಕೃತದಲ್ಲಿ ರಚನೆ ಮಾಡ್ತಾರೆ. ಈ ಮಧ್ವಾಚಾರ್ಯರು ಅನೇಕ ಕೃತಿಗಳನ್ನು ಈ ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಅನೇಕ ಕೃತಿಗಳನ್ನು ರಚನೆ ಮಾಡ್ತಾರೆ. ಅವೆಲ್ಲವೂ ಸಂಸ್ಕೃತ ಭಾಷೆಯಲ್ಲಿ ಇರ್ತವೆ. ಉಡುಪಿಯಲ್ಲಿ ಶ್ರೀಕೃಷ್ಣನ ಪೂಜೆಗೆಂದು ಅಷ್ಟಯತಿಗಳನ್ನು ನೇಮಿಸ್ತಾರೆ. ಈ ಪ್ರೆಸೆಂಟ್ ಉಡುಪಿನಲ್ಲಿ ಶ್ರೀಕೃಷ್ಣ ಪೂಜೆ ಮಾಡ್ತಾರಲ್ಲ, ಈ ಪೂಜಾ ಅಂದರೆ ಅಲ್ಲಿ ಒಬ್ಬರು ಪೂಜಾರಿ ಹೆಸರು ತುಂಬಾ ಅವರು ಫೇಮಸ್ ಆಗಿದ್ರು. ರೀಸೆಂಟ್ ಒಂದು 2 years ಬ್ಯಾಕ್ ಅವರು ನ್ಯೂಸಲ್ಲೂ ಸಹ ಇದ್ದರು. ಅಷ್ಟೊಂದು ನೆನಪಾಗ್ತಾ ಇಲ್ಲ. ನೆಕ್ಸ್ಟ್ 8ನೇ ಕ್ಲಾಸಲ್ಲೂ ಸಹ ಇವ್ರದ್ದು ಪಾಠ ಬರುತ್ತೆ. 8ನೇ ಕ್ಲಾಸಲ್ಲೋ ಅಥವಾ 7ನೇ ಕ್ಲಾಸಲ್ಲೋ ಮತ್ತೆ ಬರುತ್ತೆ ಇವ್ರ ಬಗ್ಗೆ. ಆವಾಗ ಆ ಇನ್ಫಾರ್ಮೇಷನ್ನ ನಿಮಗೆ ಹೇಳ್ತೀನಿ. ಉಡುಪಿಯಲ್ಲಿ ಶ್ರೀಕೃಷ್ಣ, ಇವಾಗೇನು ಪ್ರೆಸೆಂಟ್ ಉಡುಪಿಯಲ್ಲಿ ಶ್ರೀಕೃಷ್ಣ ಮಂದಿರ ಐತಲ್ಲ, ಅದನ್ನು ಇವರೇ ಅಲ್ಲಿ ಅಷ್ಟಯತಿಗಳನ್ನು ನೇಮಿಸ್ತಾರೆ ನೋಡಿ ಮಧ್ವಾಚಾರ್ಯರು. ಅವರು ಸರಳವಾದ ಭಕ್ತಿ ಮಾರ್ಗವನ್ನು ಉಪದೇಶ ಮಾಡಿದರು. ಈ ಮಂದಿರ ಸಹ ಇವರ ಆದೇಶದಲ್ಲಿಯೇ ನಿರ್ಮಾಣ ಆಗುತ್ತೆ ನೋಡ್ರಿ. ಅವರು ಸರಳವಾದ ಭಕ್ತಿ ಮಾರ್ಗವನ್ನು ಉಪದೇಶ ಮಾಡ್ತಾರೆ. ನೆಕ್ಸ್ಟ್ ನೋಡೋಣ. ಕೃಷ್ಣನ ಪೂಜೆಯನ್ನು ಅಷ್ಟಯತಿಗಳು 2 ತಿಂಗಳಿಗೊಮ್ಮೆ ಪರ್ಯಾಯದಿಂದ ಮಾಡಬೇಕೆಂದು ಮಧ್ವರು ವ್ಯವಸ್ಥೆಗೊಳಿಸಿದರು. ಪರ್ಯಾಯದ ಕಾಲಾವಧಿಯನ್ನು ವಾದಿರಾಜರು 2 ವರ್ಷಗಳಿಗೆ ವಿಸ್ತರಿಸಿದರು. ಅಷ್ಟಮಠಗಳೊಂದಿಗೆ ಉತ್ತರಾದಿ ವ್ಯಾಸರಾಜ ಮತ್ತು ರಾಘವೇಂದ್ರ ಮಠಗಳನ್ನು ಮಧ್ವತತ್ವದ ಅನುಯಾಯಿಗಳ ಮುಖ್ಯ ಧಾರ್ಮಿಕ ಕೇಂದ್ರಗಳಾಗಿವೆ ನೋಡ್ರಿ. ಈ ಮಧ್ವತತ್ವ ಅನುಯಾಯಿಗಳ ಮುಖ್ಯ ಧಾರ್ಮಿಕ ಕೇಂದ್ರಗಳು ಯಾವ್ಯಾವು ಅಂತ ಕೇಳಿದಾಗ ಉತ್ತರಾದಿ, ವ್ಯಾಸರಾಜ ಮತ್ತು ರಾಘವೇಂದ್ರ ಮಠಗಳು ಇವರ ಮುಖ್ಯ ಧಾರ್ಮಿಕ ಕೇಂದ್ರಗಳಾಗಿದ್ದಾವೆ. ಆಮೇಲೆ ಅಷ್ಟಮಠಗಳನ್ನು ಸಹ ಮುಖ್ಯ ಧಾರ್ಮಿಕ ಕೇಂದ್ರಗಳು ಆಗಿದ್ದಾವೆ ನೋಡಿ. ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಮಹಾರಾಷ್ಟ್ರಗಳಲ್ಲಿ ಮಧ್ವಾಚಾರ್ಯರ ಉಪದೇಶಗಳಿಂದ ಜನತೆ ಪ್ರಭಾವಿತರಾಗ್ತಾರೆ ನೋಡ್ರಿ. ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರದಲ್ಲೂ ಸಹ ಇವರ ಉಪದೇಶದಿಂದ ಜನರು ಪ್ರಭಾವಕ್ಕೆ ಒಳಗಾಗ್ತಾರೆ. ಭಕ್ತಿ ಪಂಥವನ್ನು ನೋಡೋಣ. ನೆಕ್ಸ್ಟ್ ಭಕ್ತಿ ಪಂಥ ಬರುತ್ತೆ. ನಮ್ಮ ದೇಶವು ಸಾಧು ಸಂತರ ನಾಡು. ನೂರಾರು ಸಂತರು ಕಾಲಕಾಲಕ್ಕೆ ನೆಲದಲ್ಲಿ ಜನಿಸಿದರು. ಇವರು ಸಮಾಜದಲ್ಲಿ ಸಾಮರಸ್ಯ ತಂದರಲ್ಲದೆ ಜನರನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಿದರು. ಇವರು ಸಮಾಜದಲ್ಲಿ ಏಕತೆ ಅನ್ನೋ ಭಾವ ತಂದಿರೋದಲ್ಲದೆ ಈ ಜನರನ್ನು ಉತ್ತಮವಾದ ಮಾರ್ಗದ ಕಡೆ ನಡೆಸ್ತಾರೆ. ಸಾಮಾಜಿಕ ಲೋಪದೋಷಗಳನ್ನು ಕೂಡ ಅವರು ತಪ್ಪದೇ ಎತ್ತಿ ತೋರಿಸಿದರು. ಈ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಅನಿಷ್ಟ ಪದ್ಧತಿಗಳನ್ನು ಇವರು ಎತ್ತಿ ತೋರಿಸ್ತಾರೆ. ಸಂತರು ಭಕ್ತಿ ಮಾರ್ಗವನ್ನು ಬೋಧಿಸಿದರು. ದೇವರ ದಯೆಯನ್ನು ಗಳಿಸಲು ಭಕ್ತಿಯೇ ದಾರಿ ಎಂದು ನಂಬಿದರು. ಈ ಸಂಪ್ರದಾಯವನ್ನು ಭಕ್ತಿ ಪಂಥ ಅಂತ ಕರೀತಾರೆ. ಭಕ್ತಿ ಪಂಥ ಅಂದರೆ ಏನು ಅಂತ ಕೇಳಿದಾಗ, ಸಂತರು ಭಕ್ತಿ ಮಾರ್ಗವನ್ನು ಬೋಧಿಸಿದರು. ದೇವರ ದಯೆಯನ್ನು ಗಳಿಸಲು ಭಕ್ತಿಯೇ ದಾರಿ ಎಂದು ನಂಬಿದರು. ಈ ಸಂಪ್ರದಾಯವನ್ನು ಭಕ್ತಿ ಪಂಥ ಅಂತ ಕರೀತಾರೆ ಅಂತ ಬರಿಬೇಕು ನೋಡಿ. ಇದ್ರ ಬಗ್ಗೆನೂ ಕೇಳಬಹುದು. ಈ ಭಕ್ತಿ ಪಂಥದ ಸಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಬಹುದು. ಇಲ್ಲ ಭಕ್ತಿ ಪಂಥದ ಸಾರವನ್ನು ವಿವರಿಸಿರಿ ಅಂತ ಕೇಳಬಹುದು ನೋಡ್ರಿ. ಭಕ್ತಿ ಪಂಥವು ಮೇಲು ಕೀಳು ಎಂಬ ಭೇದ ಭಾವವನ್ನು ಖಂಡಿಸಿತು, ಸಮಾನತೆಯನ್ನು ಸಾರುತ್ತೆ. ಆಮೇಲೆ ಭಕ್ತಿ ಸಂತರು ಕಂದಾಚಾರವನ್ನು ವಿರೋಧಿಸಿ ಅದನ್ನು ಖಂಡಿಸ್ತಾರೆ. ಸೂಫಿ ಸಂತರು ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಎಂದು ಸಾರಿದರು. ದೇವನೊಬ್ಬನೇ ಇರುವನಲ್ಲದೆ ಹಲವರಿಲ್ಲವೆಂದು ಇವರು ಹೇಳ್ತಾರೆ.
ದೇವರು ಒಬ್ಬನೇ ಆಗಿರ್ತಾನೆ, ಅವರು ಹಲವರಿಲ್ಲ. ಹಂಗಾಗಿ ಈ ಸೂಫಿ ಸಂತರು ಧರ್ಮವೆಂದರೆ ಪ್ರೇಮ ಮತ್ತು ಮಾನವ ಸೇವೆಯೇ ಅಂತ ಹೇಳ್ತಾರೆ. ನೆಕ್ಸ್ಟು, ಸಂತರು ಜನರ ಹೃದಯವನ್ನು ಬೆಳೆಸುವ ಕಾರ್ಯವನ್ನು ಮಾಡ್ತಾರೆ. ಜನರ ಹೃದಯವನ್ನು ಬೆಸೆಯುವ ಕಾರ್ಯವನ್ನು ಇವರು ಮಾಡ್ತಾರೆ ನೋಡಿ. ನೆಕ್ಸ್ಟ್ ನೋಡೋಣ, ಈ ಭಕ್ತಿ ಸಂತರ ಬರ್ತಾರೆ. ಇದರಲ್ಲಿ ಚೈತನ್ಯ ಪ್ರಭುಗಳು ನೋಡೋಣ. ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಇವ್ರ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ಸ್ ಕೇಳಿದ್ರು ನೋಡ್ರಿ. ಶ್ರೀ ಚೈತನ್ಯರು ಇವರು ಪಶ್ಚಿಮ ಬಂಗಾಳದಲ್ಲಿ ಜನಿಸ್ತಾರೆ. ಇವರು ಎಲ್ಲಿ ಜನಿಸಿದರು ಅಂತ ಕೇಳಿದ್ರು ನೋಡಿ. ಇವರು ಪಶ್ಚಿಮ ಬಂಗಾಳದಲ್ಲಿ ಜನಿಸ್ತಾರೆ. ಚೈತನ್ಯರು ಜಾತಿ ಭೇದವನ್ನು ಅಲ್ಲಗಳೆದರು. ಮುಕ್ತಿಗೆ ಭಕ್ತಿಯೊಂದೇ ದಾರಿ ಅಂತ ಇವರು ಹೇಳ್ತಾರೆ. ಪ್ರೇಮ, ಸೋದರ ಭಾವ ಮತ್ತು ದಾನಶೀಲತೆಯು ಶ್ರೀ ಚೈತನ್ಯರ ಬೋಧನೆಯ ತಿರುಳುಗಳಾಗಿದ್ದವು. ಅವರು ಭಾರತದ ಎಲ್ಲೆಡೆ ತೀರ್ಥಯಾತ್ರೆಗೈದು ಪ್ರೇಮದ ಸಂದೇಶವನ್ನು ಸಾರ್ತಾರೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಪ್ರೇಮ, ಸಹೋದರ ಭಾವ ಮತ್ತು ದಾನಶೀಲತೆ ಇವೇನಾಗಿರ್ತವೆ, ಶ್ರೀ ಚೈತನ್ಯರ ಬೋಧನೆಯ ತಿರುಳುಗಳಾಗಿರ್ತವೆ ನೋಡ್ರಿ. ನೆಕ್ಸ್ಟು, ಗುರುನಾನಕರ ಬಗ್ಗೆ ನೋಡೋಣ. ಗುರುನಾನಕರು ಸಿಖ್ ಪಂಥದ ಸ್ಥಾಪನೆಯಾಗಿರ್ತಾರೆ. ಸಿಖ್ ಪಂಥದ ಸ್ಥಾಪಕರು ಯಾರು ಅಂತ ಎಕ್ಸಾಮಲ್ಲಿ ಕೇಳಿದ್ರು ನೋಡಿ. ಇದು ಗುರುನಾನಕರಾಗಿದ್ದಾರೆ. ಈಗಿನ ಪಾಕಿಸ್ತಾನದಲ್ಲಿರುವ ಪಂಜಾಬಿನಲ್ಲಿ ಅವರು ಜನಿಸ್ತಾರೆ. ಈ ಪಾಕಿಸ್ತಾನದಲ್ಲೂ ಸಹ ಒಂದು ಪಂಜಾಬ್ ಅನ್ನೋ ಸ್ಥಳ ಇದೆ, ಅಲ್ಲಿ ಇವರು ಜನಿಸ್ತಾರೆ. ಅವರು ಹಿಂದೂ ಮುಸ್ಲಿಂ ಮತಗಳ ಸಮಾನ ಅಂಶಗಳನ್ನು ಒತ್ತಿ ಹೇಳಿದರು. ಗುರು ಗ್ರಂಥ ಸಾಹಿಬ ಎಂಬುದು ಈ ಸಿಖ್ಖರ ಪವಿತ್ರ ಗ್ರಂಥವಾಗಿದೆ. ಅವರ ಜಪಜೀಗಳು ಎಂದು ಕರೆಯಲಾಗುವ ಹಾಡುಗಳು ಸಹ ಇವೆ ನೋಡ್ರಿ. ಈ ಜಪಜೀಗಳು ಎಂದು ಕರೆಯುವ ಹಾಡುಗಳು ಇವು ತುಂಬ ಇಂಪಾರ್ಟೆಂಟ್ ಆಗಿದೆ. ಇದು ದೇವರ ನಾಮವನ್ನು ಜಪಿಸುವುದು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಿಖ್ ಪಂಥ ಮಹತ್ವವನ್ನು ನೀಡುತ್ತೆ. ಸ್ತ್ರೀ ಪುರುಷರ ಸಮಾನತೆ ಇವರು ಒತ್ತಿ ಹೇಳ್ತಾರೆ. ಆಮೇಲೆ ರಾಜ ಮಹಾರಾಜರಿಗೂ ಪ್ರವಾದಿಗಳಿಗೂ ಜನ್ಮ ನೀಡುವ ಸ್ತ್ರೀಯರು ಪುರುಷರಿಗಿಂತ ಹೇಗೆ ಕೀಳೆನಿಸಬಲ್ಲರು ಅಂತ ಇವರು ಕ್ವಶನ್ ಮಾಡ್ತಾರೆ ಜನರಲ್ಲಿ. ಈ ರಾಜ ಮಹಾರಾಜರಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ಎಲ್ಲರಿಗೂ ಸಹ ಸ್ತ್ರೀಯರೇ ಜನ್ಮ ನೀಡ್ತಾರಲ್ಲ, ಹಾಗಾಗಿ ಸ್ತ್ರೀಯರು ಯಾವ ರೀತಿಯಲ್ಲಿ ಕೀಳಾಗ್ತಾರೆ ಅಂತ ಕ್ವಶನ್ ಮಾಡ್ತಾರೆ. ನನಗೆ 1,00,000 ನಾಲಿಗೆಗಳಿದ್ದರೂ ಆ ಎಲ್ಲ ನಾಲಿಗೆಗಳಿಂದಲೂ ಒಬ್ಬನೇ ದೇವನನ್ನು ಸ್ಮರಿಸುತ್ತೇನೆ. ಅಂದರೆ ದೇವರು ಒಬ್ಬನೇ ಎನ್ನುವ ಸಾರವನ್ನು ಸಹ ಈತ ಒತ್ತಿ ಹೇಳ್ತಾನೆ ಎಂಬುದಾಗಿ ನಾನಕ್ ಹೇಳಿದರು. ತಮ್ಮ ದೇಶ ಸಂಚಾರದಲ್ಲಿ ನಾನಕರು ಕರ್ನಾಟಕಕ್ಕೂ ಬಂದಿದ್ದರು. ಅವರು ಬೀದರ್ನಲ್ಲಿ ತಂಗಿದ್ದ ಸ್ಥಳವನ್ನು ನಾನಕ್ ಜರ ಎಂದು ಕರೆಯುತ್ತಾರೆ. ಇವರು ಕರ್ನಾಟಕಕ್ಕೆ ಬಂದು ಇಲ್ಲಿ ತಂಗಿರ್ತಾರೆ. ಬೀದರ್ನಲ್ಲಿ ಇದ್ದಾಗ ಈ ಬೀದರ್ನಲ್ಲಿ ಜನರು ಕುಡಿಯೋ ನೀರಿಗೆ ತುಂಬಾ ಅಭಾವ ಇರುತ್ತೆ. ಇಲ್ಲಿ ಜನರು ತುಂಬಾ ಕಷ್ಟಪಡ್ತಿರ್ತಾರೆ ಕುಡಿಯೋ ನೀರಿಗೋಸ್ಕರ. ಇಲ್ಲಿ ಬರಗಾಲ ಇರುತ್ತಲ್ಲ, ಹಾಗಾಗಿ ಗುರುನಾನಕರು ಬಂದು ಒಂದು ಸ್ಥಳದಲ್ಲಿ ಈ ಬಲಗಾಲ ಹೆಬ್ಬೆರಳಿಂದ ಒಂದು ಕಲ್ಲನ್ನು ಹಿಂಗೆ ಎಗ್ರಿಸ್ಬಿಡ್ತಾರೆ. ಅಲ್ಲಿಂದ ನೀರೇನಾಗುತ್ತೆ, ಉದ್ಭವ ಆಗುತ್ತೆ. ಆವತ್ತಿಂದ ಇಲ್ಲಿ ಗಂಟನೂ ಈ ಬೀದರ್ನ ಜನತೆಗೆ ನೀರಿನ ಕೊರತೆನೇ ಬಂದಿಲ್ಲ. ಆ ಸ್ಥಳವನ್ನು, ಈ ಗುರುನಾನಕರೇನು ನೀರು ಉದ್ಭವ ಆಗಿತ್ತಲ್ಲ, ಆ ಸ್ಥಳವನ್ನು ಗುರುನಾನಕ್ ಜರ ಅಂತ ಕರೀತಾರೆ. ಅಲ್ಲಿ ಒಂದು ಸಿಖ್ಖರ ಧಾರ್ಮಿಕ ಕೇಂದ್ರವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅದೊಂದು ಪ್ರೇಕ್ಷಣೀಯ ಸ್ಥಳವಾಗಿದೆ ಬೀದರ್ನಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ, ಮೀರಾಬಾಯಿ ಅವ್ರ ಬಗ್ಗೆ ನೋಡೋಣ. ಇದು ಕೇಳಿದ್ರು ಕ್ವಶನ್. ಕಲಿಯುಗದ ರಾಧೆ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ರು ನೋಡಿ. ಕಲಿಯುಗದ ರಾಧಾ ಅಂತೇಳಿ ಮೀರಾಬಾಯಿ ಕರೀತಾರೆ. ಇವಳು ರಾಜಸ್ಥಾನದಲ್ಲಿ ರಜಪೂತ ಮನೆತನದಲ್ಲಿ ಜನ್ಮಿಸ್ತಾಳೆ ನೋಡ್ರಿ. ಮೀರಾಬಾಯಿ ರಾಜಸ್ಥಾನದ ರಜಪೂತ ಮನೆಯಲ್ಲಿ ಜನಿಸ್ತಾಳೆ. ತಾತ ಕೊಟ್ಟಿದ್ದ ಕೃಷ್ಣನ ಮೂರ್ತಿಯೊಂದಿಗೆ ದಿನ ಕಳೆಯುವುದೆಂದರೆ ಇವಳಿಗೆ ಅತ್ಯಂತ ಇಷ್ಟವಾಗಿರುತ್ತೆ. ಕೃಷ್ಣನೇ ಇವಳ ಆರಾಧ್ಯ ದೈವ ಆಗಿರುತ್ತೆ. ಇದು ಕೇಳಿದ್ರು. ಇವಳ ಆರಾಧ್ಯ ದೈವ ಯಾರು ಅಂತ ಶ್ರೀಕೃಷ್ಣ ಆಗಿದ್ದಾನೆ ನೋಡ್ರಿ. ಓಕೆ, ಇದೇನು ತುಂಬ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ.
ಈಕೆ ರಚಿಸಿದ ಕೀರ್ತನೆಗಳನ್ನು ಭಕ್ತಿ ಪ್ರೇಮ ತುಂಬಿ ತುಳುಕಿದೆ. ಅಂದರೆ ಈಕೆ ಏನು ಕೀರ್ತನೆ ರಚಿಸಿರ್ತಾಳಲ್ಲ ಅದರಲ್ಲಿ ಭಕ್ತಿ ಪ್ರೇಮ ತುಂಬಾ ಇರುತ್ತೆ. ಯಾಕಂದರೆ ಕೃಷ್ಣನೇ ತನ್ನ ಆರಾಧ್ಯ ಅಂದ್ಕೊಂಡು ಕೃಷ್ಣನನ್ನು ಬಿಟ್ಟು ಒಂದು ನಿಮಿಷ, ಇದನ್ನು ತಡೆಯಲಾಗದೆ ಮೀರಾ ಅರಮನೆಯನ್ನು ಬಿಟ್ಟು ಶ್ರೀಕೃಷ್ಣನ ಕ್ಷೇತ್ರವಾದ ಬೃಂದಾವನಕ್ಕೆ ಹೋದಳು. ಅಂದರೆ ಕೃಷ್ಣನ ಆರಾಧನೆಯನ್ನು ಅತ್ತೆ ಕಟುವಾಗಿ ಈಕೆನ ಟೀಕಿಸ್ತಾಳೆ. ಅಂದರೆ ಈಕೆ ಮದುವೆ ಮಾಡ್ಕೊಂಡು ಹೋಗಿರ್ತಾಳಲ್ಲ, ಅಲ್ಲಿ ಕೃಷ್ಣನಿಗೆ ಜಾಸ್ತಿ ಪೂಜೆ ಮಾಡೋದನ್ನು ಅವರು ಸಹಿಸೋದಿಲ್ಲ. ಹಂಗಾಗಿ ಆ ಸ್ಥಳವನ್ನು ಬಿಟ್ಟು ಬೃಂದಾವನಕ್ಕೆ ಹೋಗ್ತಾಳೆ. ಅಲ್ಲಿ ಈಕೆ ಕೀರ್ತನೆಗಳನ್ನು ರಚನೆ ಮಾಡ್ತಾಳೆ. ಗಿರಿಧರ ಗೋಪಾಲ ಇವಳು ಪೂಜಿಸುತ್ತಿದ್ದ ದೇವರ ಹೆಸರು. ಇದು ಕೇಳಿದರು. ಮೀರಾಬಾಯಿ ಪೂಜಿಸುತ್ತಿದ್ದ ದೇವರ ಹೆಸರೇನು ಅಂತ ಕೇಳಿದ್ರು ನೋಡಿ. ಗಿರಿಧರ ಗೋಪಾಲ ನೋಡಿ. ತನ್ನ 100 ಭಜನೆಗಳಿಂದ ಮೀರಾ ಜನಮನದಲ್ಲಿ ಶಾಶ್ವತವಾಗಿ ಸ್ಥಾನ ಪಡಿತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಇವರಷ್ಟೇ ಅಲ್ಲದೆ ಇನ್ನೂ ಅನೇಕ ಭಕ್ತಿ ಸಂತರು ಇದ್ರು ನೋಡಿ. ಕಬೀರ್ ದಾಸ್ ಅನ್ನೋರಿದ್ರು. ಕಬೀರರು ಜಾತಿ ವ್ಯವಸ್ಥೆಯ ಅನ್ಯಾಯ, ಮೂರ್ತಿ ಪೂಜೆ, ತೀರ್ಥಯಾತ್ರೆ, ಉಪವಾಸ, ಹರಕೆ, ಮತೀಯ ಆಚರಣೆಗಳನ್ನು ಖಂಡಿಸಿದರು. ತಾನು ಅಲ್ಲಾ ಮತ್ತು ರಾಮನ ಶಿಶು ಅಂತ ಹೇಳ್ಕೊತಾನೆ ನೋಡಿ. ಕಬೀರ್ ದಾಸು ಇವ್ರೇನು ಹೇಳ್ತಾರೆ, ತಾನು ಅಲ್ಲಾ ಮತ್ತು ರಾಮನ ಶಿಶು ಅಂತ ಹೇಳ್ಕೊತಾನೆ. ಅಂದರೆ ಯಾವುದೇ ಧರ್ಮ ಮೇಲೆ ಕೀಳು ಅಂತ ಅಲ್ಲ, ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ಇವರು ಹೇಳ್ತಾರೆ. ಇಲ್ಲಿ ತುಳಸಿದಾಸರು ಬರ್ತಾರೆ. ತುಳಸಿದಾಸರ ಪ್ರಸಿದ್ಧ ಕಾವ್ಯ ರಾಮಚರಿತಮಾನಸ ನೋಡಿ. ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು. ರಾಮಚರಿತಮಾನಸ ಬರೆದವರು ಯಾರು ಅಂತ ತುಳಸಿದಾಸರು ನೋಡಿ. ನೆಕ್ಸ್ಟ್ ಸೂರದಾಸರು ಬರ್ತಾರೆ. ಇವರು ಓರ್ವ ಸಂತ ಕವಿಯಾಗಿದ್ದಾರೆ. ಇವರು ಹುಟ್ಟು ಕುರುಡರಾಗಿರ್ತಾರೆ ನೋಡಿ. ಇದು ಕೇಳಿದ್ರು. ಹುಟ್ಟು ಕುರುಡಾಗಿರ್ತಕ್ಕಂಥ ಭಕ್ತಿ ಸಂತ ಯಾರು ಅಂತ ಸೂರದಾಸ್ ನೋಡಿ. ಇವರು ಸೂರಸಾಗರ ಅನ್ನೋ ಒಂದು ಖ್ಯಾತ ಕೃತಿಯನ್ನು ಬರೀತಾರೆ. ಈ ಸೂರದಾಸರ ಕೃತಿ ಸೂರಸಾಗರ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಸೂಫಿ ಪಂಥವನ್ನು ನೋಡೋಣ. ಸೂಫಿ ಪಂಥವು ಅರೇಬಿಯಾದಲ್ಲಿ ಉದಯವಾಗಿ ಭಾರತಕ್ಕೆ ಪ್ರವೇಶಿಸಿತು. ಬಡತನದ ಪ್ರತೀಕವಾಗಿ ಸೂಫಿ ಸಂತರು ಒರಟು ಉಣ್ಣೆಯ ಬಟ್ಟೆಗಳನ್ನು ಧರಿಸ್ತಾ ಇದ್ರು. ಅಂದರೆ ಸೂಫ್ ಅಂತ ಕರಿತಾ ಇದ್ರು ಅದಕ್ಕೆ. ಆದ್ದರಿಂದ ಇವರನ್ನು ಸೂಫಿಗಳೆಂದು ಕರೆಯಲಾಯಿತು. ಕಾಲಕ್ರಮೇಣ ಯೋಗ, ವೇದಾಂತ ಮತ್ತು ಬೌದ್ಧ ಮತದ ಚಿಂತನೆಗಳಿಂದ ಈ ಸೂಫಿಗಳು ಏನಾಗ್ತಾರೆ, ಪ್ರಭಾವಿತರಾಗ್ತಾರೆ. ಅನೇಕ ಸೂಫಿ ಸಂತರು, ಉದಾಹರಣೆಗೆ ಯಾರು, ಬಾಬಾ ಬುಡನ್, ಇವರು ದತ್ತಾತ್ರೇಯನ ಆರಾಧಕರಾಗಿರ್ತಾರೆ. ಅಂದರೆ ಹಿಂದೂ ಧರ್ಮದ ದೇವರುಗಳ ಆರಾಧಕರಾಗಿರ್ತಾರೆ. ಆಮೇಲೆ ಬುಡನ್ ಅಲ್ ದಿನ್ರಂತಹ ಬಿಜಾಪುರದ ಸೂಫಿ ಸಂತ ಕೃಷ್ಣನನ್ನು ತಮ್ಮ ಹಾಡುಗಳಲ್ಲಿ ಸ್ತುತಿಸಿದ್ದಾರೆ. ಧರ್ಮವೆಂದರೆ ಪ್ರೇಮ, ಮಾನವ ಸೇವೆ ಎಂಬುದಾಗಿ ಸೂಫಿಗಳು ಸಾರಿದರು. ಕೀರ್ತನ, ನರ್ತನ ಇವರ ಭಕ್ತಿಯ ವಿಧಾನವಾಗಿತ್ತು. ಇವೆರಡನ್ನು ಸಂಪ್ರದಾಯವಾದಿಗಳು ಬಹಿಷ್ಕರಿಸಿದರು. ಈ ಸಂಪ್ರದಾಯವಾದಿ ಇರ್ತಾರಲ್ಲ, ಸೂಫಿ ಪಂಥದಲ್ಲೂ ಇರ್ತಾರಲ್ಲ ಕೆಲವೊಂದಿಷ್ಟು ಸಂಪ್ರದಾಯಗಳು, ಅವರು ಇದನ್ನು ಬಹಿಷ್ಕಾರ ಮಾಡ್ತಾರೆ. ಸೂಫಿಗಳಲ್ಲಿ ಮಹಿಳೆಯರು ಸಹ ಇರ್ತಾರೆ ನೋಡಿ. ಇದು ತುಂಬಾ ಇಂಪಾರ್ಟೆಂಟು. ಸೂಫಿಗಳಲ್ಲಿ ಮಹಿಳೆಯರು ಸಹ ಇರ್ತಾರೆ. ಸೂಫಿ ಅನುಯಾಯಿ ರಬೀಹಾ ಎಂಬ ಮಹಿಳೆಯನ್ನು ಇಂದಿಗೂ ಪೂಜ್ಯ ಭಾವನೆಯಿಂದ ಕಾಣುತ್ತಾರೆ ನೋಡ್ರಿ. ಇದು ಸೂಫಿ ಮಹಿಳೆಯಾಗಿದ್ದಾಳೆ ಇವಳು. ನಿಜಾಮುದ್ದೀನ್ ಔಲಿಯಾ ಬಗ್ಗೆ ನೋಡೋಣ. ಭಾರತದ ಪ್ರಮುಖ ಸೂಫಿ ಸಂತ ಇವರು ನಿಜಾಮುದ್ದೀನ್ ಔಲಿಯಾ. ಇದು ಕೇಳಿದ್ರು ನೋಡಿ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮಲ್ಲಿ. ಭಾರತದ ಪ್ರಮುಖ ಸೂಫಿ ಸಂತ ಯಾರು ಅಂತ ಕೇಳಿದ್ರು. ನಿಜಾಮುದ್ದೀನ್ ಔಲಿಯಾ ನೋಡ್ರಿ. ಇವ್ರ ಬಗ್ಗೆ ಇವರು ದೆಹಲಿಯಲ್ಲಿ ನೆಲೆಸಿ ಬಡತನದ ಜೀವನ ನಡೆಸಿದರು. ಹುಲ್ಲುಹಾಡಿನ ಮಸೀದಿ ಇವರ ಚಟುವಟಿಕೆ ಕೇಂದ್ರವಾಗಿತ್ತು. ಆಮೇಲೆ ದೆಹಲಿಯ ಸುಲ್ತಾನ ದಾನವಾಗಿ ನೀಡಿದ ಗ್ರಾಮವೊಂದನ್ನು ಇವರು ತಿರಸ್ಕಾರ ಮಾಡ್ತಾರೆ ನೋಡಿ. ರಾಜಕಾರಣದಿಂದ ದೂರ ಉಳಿದರು. ತಮ್ಮನ್ನು ಕಾಣಲು ಬರುತ್ತಿದ್ದ ಭಕ್ತರಿಗೆ ಸದ್ಗುಣ ಕರುಣೆಯ ಸಂದೇಶವನ್ನು ಇವರು ನೀಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಬಂದೆ ನವಾಜರ ಬಗ್ಗೆ ನೋಡೋಣ. ಬಂದೆ ನವಾಜರು ಈ ಬಹುಮನಿ ಸುಲ್ತಾನರು ಬರ್ತಾರಲ್ಲ, ಅಲ್ಲಿಯೂ ಸಹ ಕಾಣ್ತಾರೆ ಇವ್ರ ಬಗ್ಗೆ. ಕರ್ನಾಟಕದ ಖ್ಯಾತ ಸೂಫಿ ಸಂತರು. ಇವರ ಆಕರ್ಷಕ ದರ್ಗಾ ಕಲಬುರಗಿಯಲ್ಲಿದೆ ನೋಡ್ರಿ. ಇಲ್ಲಿದೆ ನೋಡ್ರಿ.
ಸಾರಿ ಇದಲ್ಲ, ಬಂದೇ ನವಾಜ್ ದರ್ಗಾ ಚಿತ್ರ ಇಲ್ಲಿ ಕೊಟ್ಟಿಲ್ಲ, ಗುಲ್ಬರ್ಗದಲ್ಲಿದೆ ಇದು. ಬಂದೇ ನವಾಜರನ್ನು ಹಿಂದೂಗಳು ಕೇಶವ ಚೈತನ್ಯ ಎಂದು ಭಾವಿಸಿ ಆರಾಧಿಸ್ತಾರೆ. ಹಿಂದೂಗಳು ಇವರನ್ನ ಏನಂತ ಭಾವಿಸಿದರು ಅಂತಂದರೆ ಕೇಶವ ಚೈತನ್ಯ ಅಂತ ಭಾವಿಸಿರ್ತಾರೆ ನೋಡಿ. ಚಿಸ್ತಿ ಅಂತ ಬರ್ತಾರೆ. ಸೂಫಿ ಪಂಥದಲ್ಲಿ ಚಿಸ್ತಿ ಪಂಗಡ ಪ್ರಮುಖವಾಗಿದೆ, ಇದು ಇಂಪಾರ್ಟೆಂಟ್. ಇದರ ಸ್ಥಾಪಕ ಮೊಯಿನುದ್ದೀನ್ ಚಿಸ್ತಿ ನೋಡಿ. ಈ ಚಿಸ್ತಿ ಪಂಗಡದ ಸ್ಥಾಪಕ ಯಾರು ಅಂತ ಕೇಳಿದ್ರು, ಮೊಯಿನುದ್ದೀನ್ ಚಿಸ್ತಿ. ಇವರು ಅಜ್ಮೀರಕ್ಕೆ ಬಂದಿದ್ದು ಅಲ್ಲಿ ತಮ್ಮ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ದೈವಭಕ್ತಿ, ಗುರುಸೇವೆ, ಸನ್ಮಾರ್ಗದಲ್ಲಿ ನಡೆಯುವುದು ಚಿಸ್ತಿ ಅನುಯಾಯಿಗಳ ಲಕ್ಷಣವಾಗಿದೆ. ಇದು ಕೇಳ್ತಾರೆ ನೋಡಿ, ಚಿಸ್ತಿ ಅನುಯಾಯಿಗಳ ಲಕ್ಷಣ ಏನಿತ್ತು ಅಂತ ಕೇಳ್ತಾರೆ. ದೈವಭಕ್ತಿ, ಗುರುಸೇವೆ, ಸನ್ಮಾರ್ಗದಲ್ಲಿ ನಡೆಯುವುದು ಈ ಚಿಸ್ತಿ ಅನುಯಾಯಿಗಳ ಲಕ್ಷಣವಾಗಿದೆ. ಚಿಸ್ತಿಗಳಿಗೆ ಹಿಂದೂ ಮುಸ್ಲಿಂ ಸಾಮರಸ್ಯದ ಬಗ್ಗೆ ಕಾಳಜಿ ಇತ್ತು. ಇವರು ಜನಬಳಕೆಯ ಸ್ಥಳೀಯ ಭಾಷೆಯಲ್ಲಿ ಕೃತಿಯನ್ನು ಬರಿತಾ ಇದ್ರು. ಆಗ್ರಾದ ಫತೇಪುರ್ ಎಂಬಲ್ಲಿ ಸಲೀಂ ಚಿಸ್ತಿ ಪ್ರಸಿದ್ಧವಾಗಿದೆ ನೋಡ್ರಿ. ಈ ಆಗ್ರಾದ ಫತೇಪುರ ಐತಲ್ಲ, ಅಲ್ಲಿ ಈ ಸಲೀಂ ಚಿಸ್ತಿ ಇದು ಪ್ರಸಿದ್ಧವಾಗಿದೆ ನೋಡ್ರಿ. ಇಲ್ಲಿದೆ ನೋಡ್ರಿ, ಸಲೀಂ ಚಿಸ್ತಿ ಗೋರಿ ಆಗ್ರಾದಲ್ಲಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಭಕ್ತಿ ಪಂಥದ ಪ್ರಭಾವ ಹೇಗೆ ಬೀರಿತು ಅಂತ ಕ್ವಶನ್ ಕೇಳಬಹುದು ನೋಡಿ. ಭಕ್ತಿ ಪಂಥದ ಪ್ರಭಾವ, ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದರು. ಆಮೇಲೆ ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮಾಡಿದರು. ಇದರಿಂದಾಗಿ ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು. ಈ 2 ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಹೇಳಿಕೆ ರೂಪದಲ್ಲಿ ಕೊಟ್ಟು ಇದರಲ್ಲಿ ಯಾವುದೋ ಒಂದು ಬೇರೆ ಆಪ್ಷನ್ ಇಟ್ಬಿಟ್ಟಿರ್ತಾರೆ, ಆವಾಗ ಇದು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ನೋಡ್ರಿ. ಇವರು ಹಿಂದೂ ಮುಸ್ಲಿಂ ಸಾಮರಸ್ಯವನ್ನು ಸಾಧಿಸ್ತಾರೆ. ಆಮೇಲೆ ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಇದರಿಂದ ಭಾರತೀಯ ಭಾಷೆಗಳು ಶ್ರೀಮಂತವಾಗ್ತವೆ ನೋಡಿ. ಓಕೆ, ಇದಿಷ್ಟು ಭಕ್ತಿ ಪಂಥ ಆಮೇಲೆ ಸಮಾಜ ಸುಧಾರಕರ ಬಗ್ಗೆ ನೋಡಿದ್ವಿ. ಈಗ ಕಾಲಗಣನೆಯನ್ನು ನೋಡೋಣ. ಶಂಕರಾಚಾರ್ಯರು 8 ಮತ್ತು 9ನೇ ಶತಮಾನದಲ್ಲಿರ್ತಾರೆ. ರಾಮಾನುಜಾಚಾರ್ಯರು 11, 12ನೇ ಶತಮಾನದಲ್ಲಿರ್ತಾರೆ. ಬಸವೇಶ್ವರರು 12ನೇ ಶತಮಾನದಲ್ಲಿರ್ತಾರೆ. ನಿಜಾಮುದ್ದೀನ್ ಔಲಿಯಾ 1238ರಿಂದ 1325ರವರೆಗೂ ಬರ್ತಾರೆ. ಆಮೇಲೆ ಮಧ್ವಾಚಾರ್ಯರು 13, 14ನೇ ಶತಮಾನದಲ್ಲಿದ್ದರೆ ಈ ಮೊಯಿನುದ್ದೀನ್ ಚಿಸ್ತಿ 13ನೇ ಶತಮಾನದಲ್ಲಿ ನಾವು ಕಾಣ್ತೀವಿ. ಆಮೇಲೆ ಗುರುನಾನಕ್ 1469ರಿಂದ 1538ರವರೆಗೆ ಇರ್ತಾರೆ. ಶ್ರೀ ಚೈತನ್ಯರು 1486ರಿಂದ 1534ರವರೆಗೂ ಇರ್ತಾರೆ. ಆಮೇಲೆ ಮೀರಾಬಾಯಿ 1498ರಿಂದ 1546ರವರೆಗೂ ಇರ್ತಾರೆ. ಬಂದೇ ನವಾಜರು 15ನೇ ಶತಮಾನದಲ್ಲಿ ಇರ್ತಾರೆ. ಆಮೇಲೆ ಸಲೀಂ ಚಿಸ್ತಿ ಇವರು 16ನೇ ಶತಮಾನದಲ್ಲಿ ಇರ್ತಾರೆ. ಓಕೆ, ಇಲ್ಲಿ ಬಳಸಿರ್ತಕ್ಕಂಥ ಹೊಸ ಪದಗಳು ಯಾವುವು ಅಂತ ಕೊಟ್ಟಿದ್ದಾರೆ. ದೀಕ್ಷೆ ಅಂದರೆ ಮಂತ್ರೋಪದೇಶವನ್ನು ಮಾಡೋದು. ದೀಕ್ಷೆ ಪಡೆದು ಬಸವೇಶ್ವರರು ದೀಕ್ಷೆಯನ್ನು ಪಡಿತಾರಲ್ಲ, ಲಿಂಗ ದೀಕ್ಷೆ ಅಂದರೆ ಮಂತ್ರೋಪದೇಶವನ್ನು ಮಾಡೋದು. ಆಮೇಲೆ ಭಂಡಾರ ಅಂತಂದರೆ ಖಜಾನೆ. ಈ ಬಸವೇಶ್ವರರು ಪಿಜ್ಜಾನ ಆಸ್ಥಾನದಲ್ಲಿ ಖಜಾನೆ ಮಂತ್ರಿ ಆಗಿರ್ತಾರೆ. ಆಮೇಲೆ ಕಂದಾಚಾರ ಅಂದರೆ ಕಟ್ಟುಪಾಡು, ಅಂದರೆ ಸಂಪ್ರದಾಯ, ಹಿಂದಿನಿಂದ ಬಂದ ಆಚಾರ ವಿಚಾರಗಳು ಎಂದರ್ಥ. ಜರ ಅಂದರೆ ಸಿಹಿ ನೀರಿನ ಬುಗ್ಗೆ ಎಂದರ್ಥ. ಗುರುನಾನಕರು ತಮ್ಮ ಹೆಬ್ಬೆರಳಿನಿಂದ ಇಲ್ಲಿ ಒಂದಿಷ್ಟು ಮಣ್ಣನ್ನು ಹಿಂಗೆ ಎಗರಿಸ್ತಾರಲ್ಲ, ಅಲ್ಲಿ ಒಂದು ಸಿಹಿ ನೀರಿನ ಬುಗ್ಗೆ ಹರಿಯುತ್ತೆ, ಅದಕ್ಕೆ ಜರ ಅಂತ ಕರೀತಾರೆ. ಶ್ರೀ ಚೈತನ್ಯರ ಜನ್ಮಸ್ಥಳ ಪಶ್ಚಿಮ ಬಂಗಾಳದ ನವದ್ವೀಪ ಅಂದರೆ ನದಿಯಾ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ, ಅಲ್ಲಿ ಜನಿಸ್ತಾರೆ. ಗುರುನಾನಕರ ಜನ್ಮಸ್ಥಳ ಪಾಕಿಸ್ತಾನದ ತಲವಂಡಿ ನೋಡ್ರಿ. ಆಮೇಲೆ ಮೀರಾಬಾಯಿ ಜೋಧಪುರದ ರಾಥೋಡ್ ಮನೆತನದ ರತನ್ ಸಿಂಗನ ಒಬ್ಬಳೇ ಮಗಳಾಗಿರ್ತಾಳೆ ನೋಡ್ರಿ. ರತನ್ ಸಿಂಗ್ ಈತ ಜೋಧಪುರದ ರಾಥೋಡ್ ಮನೆತನದವನು. ರತನ್ ಸಿಂಗ್ ಆತನ ಒಬ್ಬಳೇ ಮಗಳು ಮೀರಾಬಾಯಿ. ಓಕೆ, ನೆಕ್ಸ್ಟ್ ಕ್ವಶನ್ ಆನ್ಸರ್ ಬರ್ತವೆ. ಗುರುನಾನಕರ ಹಾಡುಗಳನ್ನು ಏನಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಗುರುನಾನಕರ ಹಾಡುಗಳನ್ನು ಜಪಜಿ ಅಂತ ಕರೀತಾರೆ. ಜಪಜಿ. ಸಿಖ್ಖರ ಪವಿತ್ರ ಗ್ರಂಥ
ಗುರು ಗ್ರಂಥ ಸಾಹಿಬ್. ಒಂದು ನಿಮಿಷ. ಗುರು ಗ್ರಂಥ ಸಾಹಿಬ್. ಜಪಜಿ. ನೆಕ್ಸ್ಟು ರಾಮಾನುಜಾಚಾರ್ಯರು ಡ್ಯಾಶ್ ಎಂಬಲ್ಲಿ ಜನಿಸ್ತಾರೆ. ರಾಮಾನುಜಾಚಾರ್ಯರು ಚೆನ್ನೈ ಸಮೀಪ ಶ್ರೀ ಪೆರಂಬೂದೂರಿನಲ್ಲಿ ಜನಿಸ್ತಾರೆ ನೋಡಿ. ಶ್ರೀ ಪೆರಂಬೂದೂರು. ಪೆರಂಬೂದೂರಿನಲ್ಲಿ ಜನಿಸ್ತಾರೆ. ಕಲಿಯುಗದ ರಾಧೆ ಅಂತ ಮೀರಾಬಾಯಿನ ಕರೀತಾರೆ ನೋಡಿ. ಮೀರಾಬಾಯಿ. ಓಕೆ, ನೆಕ್ಸ್ಟ್ ನೋಡೋಣ. ಹೊಂದಿಸಿ ಬರೆಯಿರಿ ಏನಾದರೂ ಕೊಟ್ಟಿದ್ದಾರಾ? ಓಕೆ, ಉತ್ತರ ಭಾರತದ ಪ್ರಸಿದ್ಧ ರಾಜಮನೆತನಗಳ ಬಗ್ಗೆ ಒಂದಿಷ್ಟು ಕೀ ಪಾಯಿಂಟ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ. ಇವು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇದ್ದಾವೆ. ಇವು ಒಂದು ಕ್ಲಾಸಲ್ಲಿ ನೋಡೋಣ ಇದನ್ನು. ಓಕೆ, ಇವ್ರ ಬಗ್ಗೆ ನೋಡೋಣ ಇರಿ. ಓಕೆ, ಇವ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನಗೆ ಸಹಕಾರ ನೀಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಮತ್ತು ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.